ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ತುಂಬ ದಿನಗಳ ನಂತರ ಮೋಟೋ ಬ್ಲಾಗಿಂಗ್ ಮಾಡ್ತಾ ಇದ್ದೀನಿ. ಸೊ ನಾನಿವಾಗ ಹೋಗ್ತಾ ಇರೋದು ಏರಿಯಾ ಅಂಬೇಡ್ಕರ್ ಗುಟ್ಟ ರೋಡು, ಕಾಡ್ಗೋಡಿ ಹತ್ರ, ವೈಟ್ ಫೀಲ್ಡು. ಸೊ ಸ್ವಲ್ಪ ಕೆಲಸ ಇತ್ತು, ಬಂದಿದ್ದೆ. ಸೊ ಈ ಕಡೆ ಬಂದರೆ ಏನಪ್ಪ ರೋಡ್ಗಳು ಸಿಕ್ಕಾಪಟ್ಟೆ ಸೂಪರಾಗಿ ಮಾಡಿಬಿಟ್ಟಿದ್ದಾರೆ ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯವರು. ಸೊ ಇಲ್ಲಿನ MLA ಯಾರೋ ಗೊತ್ತಿಲ್ಲ. ಕೆಲವು ಮೇನ್ ರೋಡ್ಗಳಲ್ಲಿ ಕೂಡ ತುಂಬ ಗುಂಡಿಗಳಿದೆ. ಓಕೆ, ಒಂದೊಂದು ಸಬ್ ರೋಡ್ಗಳಿರ್ಬೋದು, ಒಂದೊಂದು ಸಬ್ ಮೇನ್ ರೋಡ್ಗಳಿರ್ಬೋದು, ಪರವಾಗಿಲ್ಲ. ಆದರೂ ಕೂಡ ಅಲ್ಲಲ್ಲಿ ಗುಂಡಿಗಳಿದೆ. ಏನಾದರೂ ನೋಡದೆ ಹೋದರೆ ಪಕ್ಕ ನಿಮ್ಗೆ ಆಕ್ಸಿಡೆಂಟ್ ಆಗುತ್ತೆ. ಇಲ್ಲ ಅಂದರೆ ಯಾರಿಗಾದ್ರೂ ಪ್ರೆಗ್ನೆಂಟ್ ಲೇಡಿ ಇದ್ದು 9 months ಕಂಪ್ಲೀಟ್ ಆಗಿದ್ದರೆ ಅವ್ರಿಗೆ ಇಮಿಡಿಯೇಟಾಗಿ ಡೆಲಿವರಿ ಕೂಡ ಆಗಿಬಿಡತ್ತೆ. ಸೊ ಈ ಕಡೆ ಆಮೇಲೆ ಇನ್ನೊಂದೇನಂದ್ರೆ ಈ ಕಡೆ ಸಮಸ್ಯೆ ಟ್ರಾಫಿಕ್ದು ಹೆವಿ ಸಮಸ್ಯೆ ಇದೆ. ಏನು ಇದ್ರ ಬಗ್ಗೆ ಯಾಕೆ ಕ್ರಮ ತಗೊಳ್ತಾ ಇಲ್ಲ? ಏನಕ್ಕೆ? ಈ ಕಡೆ ಎಲ್ಲ IT ಕಂಪ್ನಿಗಳು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಟ್ರಾಫಿಕ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಏನಾದರೂ ಎಮರ್ಜೆನ್ಸಿ ಇದ್ದರೆ ಕೂಡ ಇಲ್ಲಿ ಅಷ್ಟು ಬೇಗ ರೀಚ್ ಆಗೋಕ್ಕಾಗಲ್ಲ. ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಈ ಕಡೆ ಕಾಡ್ಗೋಡಿ ವೈಟ್ ಫೀಲ್ಡ್ ಕಡೆ ಬಂದರೆ ಸಂಬಂಧಪಟ್ಟವರು ಈ ಟ್ರಾಫಿಕ್ಗೆ ನಮ್ಮ ಗೋರ್ಮೆಂಟು ಕೂಡ ಇದ್ರ ಬಗ್ಗೆ ಗಮನ ಕೊಡಬೇಕು. ಗಮನ ಕೊಟ್ಟಿಲ್ಲ ಅಂದರೆ ಈ ಟ್ರಾಫಿಕ್ನ ಸಮಸ್ಯೆಯನ್ನು ಬಗೆಹರಿಸೋಕ್ಕಾಗಲ್ಲ. ಹಾಗೆ ನಮ್ಮ ಅರ್ಕಾವತಿ ಯೂಟ್ಯೂಬ್ ಚಾನಲ್ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಪ್ರತಿ ವೀಡಿಯೋನೂ ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಯಾವ್ಯಾವ ಥರ ಕಂಟೆಂಟ್ ಬೇಕು, ಸೊ ಮೋಟೋ ಬ್ಲಾಗಿಂಗಲ್ಲಿ ಏನೇನು ಮಾತಾಡ್ಬೋದು, ಇದ್ರ ಬಗ್ಗೆ ಕೂಡ ನಮಗೆ ಮಾಹಿತಿ ಕೊಡ್ಬೋದು. ಸೊ ಇವಾಗ ನಾನು ಯಾವುದು ಫಾರ್ಮ್ ಕಡೆ ಹೋಗೋ ರೋಡಲ್ಲಿ ಟರ್ನ್ ತೊಗೊಂಡು ಈ ಕಡೆ ಯಾವುದಾದ್ರು ಹೊಸಕೋಟೆ ಕನೆಕ್ಟ್ ಆಗುತ್ತೆ ಒಂದು ರೋಡು. ಸೊ ಆ ರೋಡ್ಗೆ ಹೋಗ್ತಾಯಿದ್ದೀನಿ. ಅಲ್ಲೊಂದು ಸ್ವಲ್ಪ ಕೆಲಸ ಇತ್ತು, ಸ್ವಲ್ಪ ಯಾವುದೋ ರಿಯಲ್ ಎಸ್ಟೇಟ್ ಕಡೆ ಒಂದು ಸ್ವಲ್ಪ ಕೆಲಸ ಇದೆ. ಯಾರೋ ಒಬ್ಬರು ಕ್ಲೈಂಟ್ ಬರ್ತಾಯಿದ್ದಾರೆ. ಸೊ ಹೋಗಿ ಅವ್ರನ್ನ ಮೀಟ್ ಮಾಡ್ಕೊಂಡು ಬರೋಣ. ಇವಾಗ ನೀವೀಗ ಏನು ನೋಡ್ತಾ ಇದ್ದೀರಾ, ನಾನು ಮುಂದೆ ಒಂದು ತಾರ್ ಹೋಗ್ತಾಯಿದ್ದೆ. ಸೊ ಇವಾಗ ತಾರ್ ರಾಕ್ಸ್ ಅನ್ನು ಕೂಡ ಬಂದಿದೆ. ನಿಮಗೆ ಯಾವ್ದು ಇಷ್ಟ ಆಯಿತು? ತಾರ್ ಇಷ್ಟ ಆಯಿತಾ ಇಲ್ಲ ತಾರ್ ರಾಕ್ಸ್ ಇಷ್ಟ ಆಯಿತಾ? 5 ಡೋರ್ದು. ಸೊ ನನಗೇನೋ 2 ಡೋರ್ ಇಷ್ಟ ಆಯ್ತಪ್ಪ. ತಾರ್ ರಾಕ್ಸ್ ಬಂದ್ಬಿಟ್ಟು ತುಂಬ ದೊಡ್ಡದಿದೆ. ಸೊ ನೀವು ಅಷ್ಟು ಚೆನ್ನಾಗಿ ಅಡ್ವೆಂಚರ್ ಮಾಡೋಕ್ಕಾಗಲ್ಲ. ಸೊ ಆಮೇಲೆ ಈ ಟ್ರಾಫಿಕಲ್ಲಿ ಕಿರಿಕಿರಿ ಇರ್ಬೋದು, ಚಿಕ್ಕ ರೋಡ್ಗಳಲ್ಲಿ ಕಿರಿಕಿರಿ, ಮತ್ತು ಯಾವುದಾದ್ರೂ ಆಫ್ ರೋಡ್ ಮಾಡೋಕ್ಕೆ ಹೋದರೆ ನಿಮಗೆ ಗಾಡಿ ಲೆಂತ್ ಇರೋದ್ರಿಂದ ಸ್ವಲ್ಪ ಸ್ಟಕ್ ಆಗೋ ಸಮಸ್ಯೆ ಕೂಡ ಬರುತ್ತೆ. ನನಗೇನೋ ತಾರ್ ರಾಕ್ಸ್ ಫ್ಯಾಮಿಲಿಗೆ ಓಕೆ, ಸಿಟಿಯಲ್ಲಿ ಓಡ್ಸೋಕ್ಕೆ ಓಕೆ, ಬಟ್ ಆದರೂ ಬಲ್ಕಿ ಅನಿಸುತ್ತೆ ಗಾಡಿ. ಜೀಪ್ ಕಂಪ್ನಿ ಅವ್ರದ್ದು ಇದೆಯಲ್ಲ, ಫಲ್ಕಾನೋ ಯಾವುದೋ ಒಂದು ಬರುತ್ತಲ್ಲ, ಫಲ್ಕಾನೋ ಯಾವುದೋ ನನಗಷ್ಟು ಎಕ್ಸಾಕ್ಟಾಗಿ ನೇಮ್ ಗೊತ್ತಿಲ್ಲ. ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಸ್ ಅವ್ರ ಹತ್ರ ಇದೆಯಲ್ಲ, ಆ ಗಾಡಿಗೆ ಕಂಪೇರ್ ಮಾಡಿದ್ರೆ ನನಗೆ ತಾರ್ ರಾಕ್ಸ್ ಏನು ಅಷ್ಟು ಇಷ್ಟ ಆಗಲಿಲ್ಲ. ಜೀಪ್ದು ಸೂಪರಾಗಿದೆ. ನೀವು ನೋಡೇ ಇರ್ತೀರ, ಡಿ ಬಸ್ ಅವರು ಓಡಿಸ್ತಾ ಇರ್ತಾರೆ ಅವಾಗ. ಸೊ ದೇವ್ರು ಏನಾದರೂ ಒಳ್ಳೇದು ಮಾಡ್ರೆ ನಾವು ಅಂಥ ಗಾಡಿ ಇಳಿಸೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಏನು ಮಾಡೋಣ, ಅದು ಹೆಚ್ಚು ಕಮ್ಮಿ ಏನಿಲ್ಲ ಅಂದರೂ 1 ಕೋಟಿವರೆಗೂ ಬೇಕಾಗತ್ತೆ. ಸೊ 1 ಕೋಟಿ ಎಲ್ಲ ಇಟ್ಟು ನಾವು ಕಾರ್ ತೊಗೊಂಬರ್ತೀವಿ ಅನ್ನೋದೆಲ್ಲ ಸುಳ್ಳು ಅಂತಲೇ ಅನ್ಕೊಬೋದು. ಯಾಕೆ ಅಂದರೆ ನಾವು ಮಿಡಲ್ ಕ್ಲಾಸ್ ಅವರು ಹೆಂಗೆ ಅಂದರೆ 1 ಕೋಟಿ ಇದ್ದರೆ ಯಾವುದಾದ್ರು ಸೈಟೋ ಮನೆನೋ ಏನೋ ಒಂದು ಮಾಡ್ಕೊಳ್ಳೋಣ. 1 ಕೋಟಿ ಕಾರ್ ನಮಗೆ ಬೇಕಾ ಅಂತ ಅಂತೀವಿ. ಅದರಲ್ಲೂ ನಿಮ್ಮ ಅಪ್ಪ ಅಮ್ಮ ಯಾರಿರ್ತಾರೆ ಈ ಮಿಡಲ್ ಕ್ಲಾಸವರು, ಒಂದು ಬೈಕ್ ತೊಗೊಬೇಕು ಅಂದ್ರೇ ಸೆಕೆಂಡ್ಸಲ್ಲಿ ತೊಗೊಳಪ್ಪ ಅಂತಾರೆ. ಅಂಥದ್ರಲ್ಲಿ 1 ಕೋಟಿ ಕಾರು ಕನಸಿನ ಮಾತು. ಸೊ ನೋಡಿ, ಇದು ಯಾವುದಪ್ಪ, ಇದು ಹೊಸಕೋಟೆಗೆ ಹೋಗುತ್ತೆ, ಚಿಕ್ಕ ತಿರುಪತಿ ರೋಡ್ ಇದು. ಹೊಸಕೋಟೆ ಚಿಕ್ಕ ತಿರುಪತಿ, ಲೆಫ್ಟ್ ಹೋದರೆ ಹೊಸಕೋಟೆ, ಸ್ಟ್ರೈಟ್ ಹೋದರೆ ಚಿಕ್ಕ ತಿರುಪತಿಗೆ ಕನೆಕ್ಟ್ ಆಗುತ್ತೆ. ಇದೆಲ್ಲ ಚನ್ನಸಂದ್ರ ಮೈನ್ ರೋಡ್ ಇದು. ಸೊ ಈ ಕಡೆ ಯಾರಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಟ್ರಾಫಿಕಲ್ಲಿ ಯಾವ್ಯಾವ ರೀತಿ ಸಮಸ್ಯೆಗಳಾಗ್ತಾರೆ ತಿಳಿಸ್ಬೋದು. ಸೊ ನೋಡಿ, ಈ ಥರ ಫುಟ್ಪಾತ್ ಮೇಲೆಲ್ಲ ಗಾಡಿಗಳು ಹಚ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ನಾವು ಹತ್ಸೋದು ಬೇಡ, ಹತ್ಸೋಕ್ಕೆ ನಮ್ಗೆ ಇಷ್ಟ ಆಗಲ್ಲ. ಯಾಕೆಂದರೆ ನಾವು ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡೋರು. ಸೊ ಟ್ರಾಫಿಕ್ ರೂಲ್ಸ್ ಯಾರಾದರೂ ಫಾಲೋ ಮಾಡಿಲ್ಲ ಅಂದರೆ ಅವ್ರಿಗೆ ಬುದ್ಧಿವಾದ ಹೇಳ್ಕೊಂಡು ಹೋಗ್ತಾ ಇರ್ತೀವಿ. ಸೊ ನೋಡಿ, ಮಹಾನುಭಾವ KAG 01J3993 33 ಇವನು ಫುಟ್ಪಾತ್ ಮೇಲೆ ಹಚ್ಕೊಂಡು ಹೋಗ್ತಾ ಇದ್ದಾನೆ. ಇಂಥವ್ರು ಇರ್ತಾರೆ, ಇಂಥವ್ರಿಂದನೇ ಎಲ್ಲ ಆಕ್ಸಿಡೆಂಟ್ಗಳಿರ್ಬೋದು. ಸೊ ಇಂಥವ್ರ ಮೇಲೆ ಆ್ಯಕ್ಷನ್ ತೊಗೊಂಡಿಲ್ಲ ಅಂದರೆ ಕಷ್ಟ ಆಗಿಬಿಡುತ್ತೆ. ಹಂಗಂದ್ಬಿಟ್ಟು ನಾವು ಹೋಗಲ್ಲ ಅಂತ ಹೇಳೋಕ್ಕಾಗಲ್ಲ. ಇಂಥ ಸಮಯದಲ್ಲಿ ನಾವು ಕೂಡ ಹೋಗ್ತೀವಿ. ಸೊ ಏನು ಮಾಡೋಕ್ಕಾಗತ್ತೆ, ಟ್ರಾಫಿಕ್ ಹಂಗಿದೆ. ನಾವು ಟ್ರಾಫಿಕ್ ರೂಲ್ಸ್ನೆಲ್ಲ ಫಾಲೋ ಮಾಡೋಕ್ಕಾಗಲ್ಲ ಒಂದೊಂದು ಟೈಮು. ಸೊ ನಾನು ನಿಮಗೆ ಏನು ಹೇಳಕ್ಕೆ ಬಂದೆ ಅಂದರೆ, ಹಿಂಗೆ ಹೇಳ್ತಾ ಇರ್ತಾರೆ ಕೆಲವರು, ನಾವು ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡ್ತೀವಿ, ಟ್ರಾಫಿಕ್ ರೂಲ್ಸ್ನ ನಾವು ಯಾರಾದರೂ ಫಾಲೋ ಮಾಡಿಲ್ಲ ಅಂದರೆ ನಾವು ಬಿಡಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಿರ್ತಾರೆ. ಇವಾಗ ನಾನು ಹೇಳ್ದಲ್ಲ, ಅದು ನನ್ನ ಮಾತಲ್ಲ. ಬಟ್ ಏನಾಗುತ್ತೆ ಅಂದರೆ, ಕೆಲವು ಸಮಯಗಳು ಬೆಂಗಳೂರು ಟ್ರಾಫಿಕಲ್ಲಿ ಸ್ವಲ್ಪ ಜಾಗ ಸಿಕ್ಕಿದ್ರೆ ಫುಟ್ಪಾತಿಂದ ಹತ್ಬಿಟ್ಟು ಮುಂದೆ ಹೋಗ್ಬಿಡೋಣ ಅನ್ನೋ ಥರ ಎಲ್ಲ ಮಾಡ್ತಾರೆ. ಬಟ್ ಬೈಕೆಲ್ಲ ಮಾಡ್ಬೋದು,
ಮಾಡ್ಬೋದು ಅಂತ ಕೆಲವ್ರು ಅನ್ಕೊತಾರೆ. ಬಟ್ ಅದು ತಪ್ಪೇ, ಮಾಡಬಾರ್ದು. ಟ್ರಾಫಿಕ್ ರೂಲ್ಸ್ ಏನಿದೆ ಅದನ್ನು ಫಾಲೋ ಮಾಡೋದು ಒಳ್ಳೆಯದು. ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ.